ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇಟ್ ಬಂದು Feb 1, ಆಲ್ಮೋಸ್ಟ್ ನಿಯರ್ಲಿ 10:30 ಆಗ್ತಿದೆ. ಸೊ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಸೊ ಪ್ರೀವಿಯಸ್ ವಿಡಿಯೋ ಸಬ್ಸ್ಕ್ರೈಬರ್ಸ್ಗೊಂದು ಥ್ಯಾಂಕ್ಸ್ ಹೇಳೋ ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡಿದ್ದೆ. ಸೊ ಅದು ತುಂಬ ಚೆನ್ನಾಗಿ ಓಡ್ತಿದೆ ವಿಡಿಯೋ. ಸೊ ಗೈಸ್, ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಆಲ್ಮೋಸ್ಟ್ ನಿಯರ್ಲಿ ಗೈಸ್ 1300 ಕ್ರಾಸ್ ಆಗ್ತಿದೆ. ಸೊ 1300 ರೀಚ್ ಆಗ್ತಿದೆ ಈಗ. ಸೊ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ ನನಗೆ ಗೊತ್ತಿರೋ ಪ್ರಕಾರ 1300 ಕ್ರಾಸ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಗೈಸ್, ತುಂಬ ನೆಕ್ಸ್ಟ್ ಲೆವೆಲಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಮೇಲೆ ನನಗೊಂದು ಮಾತು ಇಲ್ಲ ಆಡೋಕ್ಕೆ. ಸೊ ಯಾಕೆ ಅಂದರೆ ಆ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನನ್ನ 0 ಇಂದ ಹಿಡಿದು ಇಲ್ಲಿವರೆಗೂ ಫಾಲೋ ಮಾಡಿರೋದಕ್ಕಂತೂ ಒಂದು ಹ್ಯಾಟ್ಸ್ ಆಫ್. ತುಂಬ ಹೃದಯದಿಂದ ತುಂಬ ಧನ್ಯವಾದಗಳು. ಸೊ ಗೈಸ್, ಅದ್ರ ಬಗ್ಗೆ ಏನು ನಂಗೆ ನಿಜವಾಗ್ಲೂ ಸಖತ್ತು ಖುಷಿನೂ ಆಗ್ತಿದೆ, ಒಂದು ಕಡೆ ಬೇಜಾರು ಆಗ್ತಿದೆ. ಸೊ ಖುಷಿ ಯಾಕೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. 1.5 ಮಂತು ಆಗಿಲ್ಲ, ಆಲ್ಮೋಸ್ಟ್ ಇದೇ ರೀತಿ ಬೆಳೆಸ್ತಿದ್ರೆ ಆಲ್ಮೋಸ್ಟ್ 2 ಮಂತ್ಸ್ ಅಥವಾ 2 ಮಂತ್ಸ್ ಅಷ್ಟರಲ್ಲಿ 2 ಮಂತ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ 5K ರೀಚ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಇದ್ರ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲ, ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ವ್ಲಾಗಿಂಗ್ ಕಂಟೆಂಟ್ನ ಅಂದರೆ ವ್ಲಾಗಿಂಗ್ ಕಾನ್ಸೆಪ್ಟ್ನ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದು ಆಗ್ತಿಲ್ಲ. ಸೊ ಯಾಕೆ ಅಂದರೆ ಗೈಸ್, ನಾನು ಬ್ಲಿಂಕಿಟ್ ಚಾಲೆಂಜ್ದು ಕೂಡ ಸ್ಟಾಪ್ ಮಾಡಿದ್ದು ಇದೇ ರೀಸನ್ಗೆ. ಲೈಕ್ ನಾನು ಬಿಸ್ನೆಸ್ ಕಡೆ ಒಂದು ಸ್ವಲ್ಪ ನೋಡಬೇಕು. ಸೊ ನೀವು ನೋಡ್ಬೋದು, ಬ್ಲಿಂಕಿಟ್ ಚಾಲೆಂಜ್ ಅನ್ನೋದೊಂದು ಸ್ಟಾರ್ಟ್ ಆದಮೇಲೆ ಲೈಕ್ ತುಂಬ ಬಿಸ್ನೆಸ್ ಕಡೆ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಡಿಮೆ ಮಾಡಿಬಿಟ್ಟೆ. ಯಾಕೆ ಅಂದರೆ ನೀವೇ ನನ್ನ ಸ್ಕ್ರೀನ್ ಇದೆಲ್ಲ ಶೇರ್ ಮಾಡಿದ್ದೆ ನೋಡ್ಬೋದು. ಸೊ ಆಲ್ಮೋಸ್ಟು 6 to 8 hours 10 hours ನಾನು ಬ್ಲಿಂಕಿಟಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಸೊ ಯಾಕೆ ಅಂದರೆ ಗೈಸ್, ನಾನು ಬ್ಲಿಂಕಿಟ್ 10 hours ಯಾಕೆ ಸ್ಪೆಂಡ್ ಮಾಡಬೇಕು ಅಂತೀನಿ ಅಂದರೆ, ಒರಿಜಿನಲ್ ಅರ್ನಿಂಗ್ಸ್ ನೋಡೋದೇ ನೀವು 10 hours ರೀಚ್ ಆದಾಗ. ಸೊ 10 hours ರೀಚ್ ಆದಾಗ ನಿಮಗೆ ಅದು ಏನಿರುತ್ತೆ ಅದು ಒರಿಜಿನಲ್ ಅರ್ನಿಂಗ್ಸು. ಸೊ ಪಾರ್ಟ್ ಟೈಮ್ ಮಾಡೋರಿಗೆ ಆಲ್ಮೋಸ್ಟ್ ಮಾರ್ನಿಂಗ್ 2 hours ಮತ್ತು ಈವ್ನಿಂಗ್ 4 hours, 6 hours ನಿಯರ್ಲಿ. ಸೊ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ನೀವು ಒರಿಜಿನಲ್ ಅರ್ನಿಂಗ್ಸ್ ನೋಡೋಕ್ಕಾಗೋದು. ಸೊ ತುಂಬ ಪ್ಲ್ಯಾನಿಂಗ್ ಇತ್ತು. ಸೊ ಬ್ಲಿಂಕಿಟಲ್ಲೂ ಇನ್ನೂ ಏನಾದರೂ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡಬೇಕು, 16 hours ಚಾಲೆಂಜ್ ಥರ ಏನಾರು ಮಾಡಬೇಕು. ಈ ಥರ ಇನ್ನೊಂದು ಸ್ವಲ್ಪ ಇದೆ ಗೈಸ್, ತುಂಬ ಇದೆ ಮಾತಾಡೋದು ಅದ್ರ ಬಗ್ಗೆ. ಸೊ ಅದಕ್ಕೋಸ್ಕರನೇ ಪಾಸ್ ಮಾಡಿದ್ದೀನಿ. ಸೊ ಬ್ಲಿಂಕಿಟ್ ಪಾಸ್ ಆಗಿದೆ ಅಷ್ಟೇ, ಬ್ಲಿಂಕಿಟ್ ಚಾಲೆಂಜು ಅಂದರೆ ಡೆಲಿವರಿ ಪಾರ್ಟ್ನರ್ ಚಾಲೆಂಜು. ಸೊ ಬ್ಲಿಂಕಿಟ್ನ ನಾನು ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಲೈಕ್ ಇನ್ನು ಆಲ್ಮೋಸ್ಟ್ 12 days 10 to 12 days ಏನೋ ಇದೆ. ಸೊ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ನನ್ನ ಚಾಲೆಂಜ್ ಇದ್ದಿದ್ದು 30 daysಲ್ಲಿ 3 to 4 ಆ್ಯಪ್ಸು ನಾನು ರಿವ್ಯೂ ಕೊಡಬೇಕು ಅಂತ. ಸೊ ಆಲ್ಮೋಸ್ಟ್ ಬ್ಲಿಂಕಿಟ್ ಆಲ್ಮೋಸ್ಟ್ 7 to 8 days ಆಗಿದೆ. ಸೊ ನೋಡೋಣ ಗೈಸ್, ಅದು ಏನಾರ ಮಾಡೋಕ್ಕಾದ್ರೆ ಮಾಡೋಣ, ಅಥವಾ ಜೆಪ್ಟೋ ಮತ್ತು ಇನ್ನು ಮುಂತಾದ ತುಂಬ ಇದೆ ಗೈಸ್, ತುಂಬ ಇದೆ ಆ್ಯಪ್ಸು. ಸೊ ನೋಡೋಣ, ಅದ್ರಲ್ಲಿ ಯಾವ್ದಾರು 1-2-3 ತಗೊಂಡು ಚೂಸ್ ಮಾಡ್ಕೊಂಡು ಸೊ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ತುಂಬ ಕ್ರೇಜಿ ಲೆವೆಲಲ್ಲಿ ಹೋಗ್ತಿದೆ ಸಪೋರ್ಟ್ ಮಾತ್ರ. ಸೊ ಇನ್ನೇನಾದರೂ ಚೇಂಜಸ್ ಬೇಕಾದರೆ ದಯವಿಟ್ಟು ಮೆಸೇಜ್ ಹಾಕಿ. ಇನ್ನೇನಾದ್ರು ಕ್ರೇಜಿ ಲೆವೆಲ್ ಕಂಟೆಂಟ್ ಇದೆ ನಿಮ್ಮ ತಲೆನೂ ಕಮೆಂಟ್ ಹಾಕಿ. ಸೊ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಸೊ ಅದ್ರ ಮೇಲೆ ಆ ಕಾನ್ಸೆಪ್ಟ್ ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗೇಂತಕ್ಕೆ ಸದ್ಯಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ ಅಂದರೆ ಗೈಸ್, ಬಿಸ್ನೆಸ್ ಕಡೆ ನೋಡಬೇಕು. ಸೊ ಬಿಸ್ನೆಸ್ಸು ಆಲ್ಮೋಸ್ಟ್ ನಾನು 2 to 3 hours ಅಷ್ಟೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿದ್ದು ಬಿಸ್ನೆಸ್ಸಲ್ಲಿ. ಸೊ ಬಿಸ್ನೆಸ್ ಲೋ ಆಗಿದೆ ಅನ್ನೋದಕ್ಕಿಂತ ಇವಾಗ ಒಂದು ಒಳ್ಳೆ ಬಂಪರ್ ಆಫರ್ ಕೊಡಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ನಡೀತಿದೆ. ಸೊ ಫೆಬ್ ಮಂತಲ್ಲಿ ಆಲ್ಮೋಸ್ಟು ವ್ಯಾಲೆಂಟೈನ್ಸ್ ಡೇ ಆಫರು, ಮತ್ತು ಶಿವರಾತ್ರಿ ಆಫರು, ಮೆಗಾ ಆಫರು, ಮತ್ತು ನಿಮ್ಗೆ ಏನೇನು ಬರುತ್ತೋ ಆಫರ್ ತಲೆಗೆ ಎಲ್ಲ ಹಾಕೊಳ್ಳಿ ಗೈಸ್. ಆ ರೇಂಜಿಗೆ ಬರ್ತಿದೆ ಆಫರ್ ಮಾತ್ರ, ಕ್ರೇಜಿ ಲೆವೆಲು. ಅಂದರೆ ಮೆಗಾ ಆಫರು, ಕ್ಲಿಯರೆನ್ಸ್ ಸೇಲು, ಎಲ್ಲ ಆಲ್ ಇನ್ ಒನ್ ಆಫರ್ ಗೈಸ್. ಯಾವ ರೇಂಜಿಗೆ ಕೊಡ್ತಾಯಿದ್ದೀನಿ ಆಫರು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಿದೆ. ಸೊ ಅದಕ್ಕೋಸ್ಕರನೇ ಕೆಲವೊಂದು ಪ್ಲ್ಯಾನಿಂಗ್ ನಡೀತಿದೆ. ಸೊ 40 to 50% ಅಬೋವ್ ಕೊಡಬೇಕು ಆಫರ್, ಡಿಸ್ಕೌಂಟ್ಸು ಅಂತ ಅನ್ನೋದೊಂದು ಪ್ಲ್ಯಾನಿಂಗ್ ನಡೀತಿದೆ. ಸೊ ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಕನ್ಫರ್ಮ್ ಆಗಿದ್ರೆ ನಾನು 100% ಹೇಳ್ಬಿಡ್ತಿದ್ದೆ ವೀಡಿಯೋದಲ್ಲಿ ಹಿಂಗಿದೆ ಆಫರ್ಸು ಅಂತ. ಸೊ ಅದಿನ್ನೂ ಡಿಸ್ಕಷನ್ ನಡೀತಿದೆ, ಅದಿನ್ನೂ ಪ್ಲ್ಯಾನಿಂಗಲ್ಲಿದೆ. ಸೊ ಗೈಸ್, ಇದು ಪ್ಲ್ಯಾನಿಂಗು ನಾನು ಒಬ್ಬನೇ ಮಾಡೋದಲ್ಲ. ಸೊ ಒಬ್ಬನೇ ಮಾಡೋಂಗಿದ್ರೆ ಒಂದು ದಿನ ಕೂತ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಆಲ್ಮೋಸ್ಟ್ ಹೇಳ್ಬಿಡ್ಬೋದು. ಸೊ ಅದಕ್ಕಂತ ಒಂದು ಸ್ವಲ್ಪ ಡಿಸ್ಕಷನ್ ನಡೀತಿದೆ, ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಬೇಕು. ಸೊ ಫ್ಯಾಮಿಲಿ ಜೊತೆ ಎಲ್ಲ ಒಂದು ಸ್ವಲ್ಪ ಕನ್ಫರ್ಮ್ ಆದಮೇಲೆ ನಮ್ಮ ಒಂದು ಸ್ವಲ್ಪ ಜನ ಇದ್ದಾರೆ, 1-2-3 ಜನ ಲೈಕ್ ಟೀಮ್ ಮೆಂಬರ್ಸು. ಸೊ ಅವ್ರ ಜೊತೆ ಫುಲ್ ಡಿಸ್ಕಷನ್ ಮಾಡಿ ಸೊ ಎಲ್ಲ ಕನ್ಫರ್ಮ್ ಆದಮೇಲೆ ನಾನು ಅದನ್ನು ಅನೌನ್ಸ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಅನೌನ್ಸ್ ಮಾಡೋದು ಚೆನ್ನಾಗಿರಲ್ಲ. ಮತ್ತು ಗೈಸ್, ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂದರೆ, ಸೊ ₹1 ನನಗೆ ಪ್ರಾಫಿಟ್ ಇಲ್ಲ ಅಂದರೂ ಚಿಂತೆ ಇಲ್ಲ. ಸೊ ನನಗೆ ಲಾಸ್ ಆಗಬಾರ್ದು. ಮತ್ತು ನನ್ನ ಕೈಗೆ ಏನು ಬಂದೈತೋ, ಸೊ ₹100 ಒಂದು ಶರ್ಟ್ ಸಿಕ್ಕಿದ್ರೆ ₹100 ಕೊಡಬೇಕು. ಸೊ ಎಕ್ಸಾಂಪಲ್ ಅಷ್ಟೇ, ₹100 ನನ್ನ ಹತ್ರ ಯಾವ ಪ್ರಾಡಕ್ಟು ಇಲ್ಲ. ಯಾಕಂದರೆ ನಾನು ಬಂದು ಒಳ್ಳೆ ಕ್ವಾಲಿಟಿ, ಪಕ್ಕಾ ಕ್ವಾಲಿಟಿ
ನಾನೇ ಇಟ್ಟು ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಸೊ ನಮಗೆ ಪ್ರಾಫಿಟ್ ಬಂದಿಲ್ಲ ಅಂದರೂ ಚಿಂತೆ ಇಲ್ಲ. ಸೊ ಪ್ರಾಫಿಟ್ ಕಡೆ ನೋಡೋದು ಸಾಕು ನನಗೆ. ಯಾಕೆ ಅಂದರೆ ಈ ಆಫರ್ ಬರ್ತಿರೋದು ಯಾಕೆ ಅಂದರೆ ಗೈಸ್, ನಂದು ಆಲ್ಮೋಸ್ಟು ಇದು 2ನೇ ಸತಿ ಸ್ಟಾಕ್ ಆಗಿರೋದು. ಸೊ ಕಂಪ್ಲೀಟ್ ಫಸ್ಟ್ ಸ್ಟಾಕ್ ಎಲ್ಲ ಕ್ಲಿಯರ್ ಆಗೋಯ್ತು. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಸೋಲ್ಡ್ ಔಟು. ಸೊ ನಾವು ಬಂದು ಆರ್ಡ್ರ್ ಕೊಡಬೇಕಾದಾಗಲೇ 50% ಅಂದರೆ 100% ಸ್ಟಾಕಲ್ಲಿ 50% ಮುಂಚೆ ಕಳಿಸಿ ಶಾಪ್ ಓಪನಿಂಗ್ ಡೇ ಅಷ್ಟರಲ್ಲಿ ಬರಬೇಕು ನಮಗೆ 50%. ಆಮೇಲೆ ಮಿಡಲಲ್ಲಿ ಈಸ್ಕೊತೀವಿ, ಲೈಕ್ ಒಂದು ಸ್ವಲ್ಪ ಸೇಲ್ ಆದಮೇಲೆ ರಿಸೀವ್ ಮಾಡ್ಕೊತೀವಿ ಅಂದ್ಬಿಟ್ಟೆ ನಾವು ಕಂಡೀಷನ್ ಮೇಲೆ ಎಲ್ಲ ಪ್ರಾಡಕ್ಟು ಇದು ಮಾಡಿದ್ದು ಬುಕ್ ಆಗಿದ್ದು. ಸೊ 50% ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಯಿತು. ಆ 50% ಸ್ಟಾಕಲ್ಲಿ ಈಗ ಸ್ವಲ್ಪ ಕೆಲವೊಂದು ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ಅದಕ್ಕೋಸ್ಕರನೇ ವೆಬ್ಸೈಟೆಲ್ಲ ಅದು ಈ ಆಫರ್ ಪ್ರೈಸ್ನ ವೆಬ್ಸೈಟಲ್ಲಿ ಲಾಂಚ್ ಮಾಡೋದ ಏನೋ ಅದು ಪ್ಲ್ಯಾನಿಂಗ್ ನಡೀತಿದೆ. ಆಲ್ಮೋಸ್ಟ್ 2 to 3 days ಬ್ಯಾಕೆ ನನಗೆ ವೆಬ್ಸೈಟ್ ಸಿಕ್ತು. ಸೊ ಯಾರೆಲ್ಲ ನಾನು ಡೈಲಿ ವ್ಲಾಗ್ಸ್ ಅಪ್ಡೇಟಿಂಗಲ್ಲಿದ್ದೀರಾ ಸೊ ಗೊತ್ತಿರುತ್ತೆ. ವೆಬ್ಸೈಟ್ ಒಂದು ಸ್ವಲ್ಪ ಕೋಡಿಂಗ್ ಪ್ರಾಬ್ಲಮ್ ಆಗಿಬಿಟ್ಟು ಒಂದು ಸ್ವಲ್ಪ ಇದಾಗಿತ್ತು ಅಂತ. ಸೊ ಶಾಪಿಫೈಯವ್ರ ಕಡೆಯಿಂದ ನನಗೆ ವೆಬ್ಸೈಟ್ ಕಂಟ್ರೋಲಿಗೆ ಸಿಕ್ಕಿದೆ, ನನ್ನ ಕಂಟ್ರೋಲಿಗೆ ಸಿಕ್ಕಿದೆ. ಸೊ ಬಟ್ ಅದು ಇನ್ನೊಂದು ಸ್ವಲ್ಪ ಕೋಡಿಂಗ್ ಚೇಂಜಸ್ ಆಗಬೇಕು. ಸೊ ಚೇಂಜಸ್ ಆಗಿದ ತಕ್ಷಣ ಲಾಂಚ್ ಮಾಡೋ ಪ್ಲ್ಯಾನಿಂಗಲ್ಲಿದೆ. ಬಟ್ ಈ ಆಫರ್ ನನಗೆ ಅದರಿಂದ ವೆಬ್ಸೈಟಿಂದನೇ ಏನಾದ್ರೂ ವರ್ಕೌಟ್ ಇದೆಯಾ ನೋಡ್ಬಿಟ್ಟು ಅದನ್ನು ಸ್ವಲ್ಪ ಡಿಸ್ಕಷನ್ ಮಾಡಿ ಸೊ ಅದಾದಮೇಲೆ ವೆಬ್ಸೈಟ್ ಲಾಂಚ್ ಮಾಡೋದು ಪ್ಲ್ಯಾನಿಂಗ್ ನಡೀತಿದೆ. ಸೊ ನೋಡೋಣ ಗೈಸ್, ಅದರಿಂದನೂ ವರ್ಕೌಟ್ ಆಗುತ್ತೆ ಅಂದರೆ ಆಗ್ತೀನಿ. ಯಾಕೆ ಅಂದರೆ ಗೈಸ್, ವೆಬ್ಸೈಟಲ್ಲಿ ಎಲ್ಲದೂ ಅವೈಲಬಲ್ ಇರಬೇಕು. ಸೊ ಜನ ಲೈಕ್ ಮಾಡೋದು ವೆಬ್ಸೈಟಲ್ಲಿ ಏನು ಲೈಕ್ ಮಾಡ್ತಾರೆ ಅಂದರೆ ಎಲ್ಲ ಥರ ಸ್ಟಾಕು ಎಲ್ಲ ಸೈಜಸಲ್ಲೂ ಅವೈಲಬಲ್ ಇರಬೇಕು ಅನ್ನೋದು ನೋಡ್ತಾರೆ. ಸೊ ಕೆಲವೊಂದು ತುಂಬ ಔಟ್ ಆಫ್ ಸ್ಟಾಕ್ ಹೋಗಿದೆ ಗೈಸ್. ಮತ್ತು ಇವಾಗ ಡ್ರೆಸ್ಗಳಲ್ಲಿ ಸುಮಾರು ಎಲ್ ಸೈಜೇ ಇಲ್ಲ. ಸೊ ಎಲ್ ಸೈಜೇ ಫಾಸ್ಟ್ ಮೂವಿಂಗ್ ಇರೋದು. ಸೊ ಎಲ್ ಸೈಜೇ ಸುಮಾರಿಲ್ಲ. ಸೊ ನಂದು ಕುರ್ತೀಸ್ ಇರುತ್ತೆ ನೋಡ್ಬೋದು ನಿಮ್ಮ ಲೇಡೀಸ್ ವೇರಲ್ಲಿ. ಸೊ ಅದರಲ್ಲಿ ಎಲ್ ಸೈಜ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಔಟ್ ಆಫ್ ಸ್ಟಾಕ್ ಹೋಗಿದೆ. ಸೊ ಎಕ್ಸೆಲಲ್ಲಿ ಆಲ್ಮೋಸ್ಟ್ ಒಂದು ಸುಮಾರು ಒಂದು 10 to 12 ಇದರಲ್ಲಿ ಸೆಟ್ಸಲ್ಲಿ ಔಟ್ ಆಫ್ ಸ್ಟಾಕ್ ಹೋಗಿದೆ. ಸೊ ಡಿಸೈನ್ಸಲ್ಲಿ ಸೊ XXL ಆ ಥರ. ಸೊ ಗೈಸ್ ನನ್ನ ಹತ್ರ ಆಲ್ಮೋಸ್ಟ್ ಲೇಡೀಸ್ ವೇರಲ್ಲಿ ಅಪ್ ಟು 8XLವರೆಗೂ ಇದೆ. ಸೊ ಅದರಲ್ಲಿ ಕೆಲವೊಂದು ಮಿಡಲ್ ಇದೇ ಇಲ್ಲ, 3XL ಇಲ್ಲ, 5XL ಇಲ್ಲ ಕೆಲವೊಂದು ಇದರಲ್ಲಿ ಡಿಸೈನಲ್ಲಿ, ಕೆಲವೊಂದು ಡ್ರೆಸ್ಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಯೋಚನೆ ಮಾಡ್ತೀನಿ. ಸೊ ಜನಕ್ಕೆ ಏನು ಅಂದರೆ ಅವ್ರು ಹುಡುಕಿದ ತಕ್ಷಣ ಅವೈಲಬಲ್ ಸಿಗ್ತಿದೆ ಅಂದಾಗ ವೆಬ್ಸೈಟ್ನ ಟ್ರಸ್ಟ್ ಮಾಡೋದು ಹತ್ರ ಓಕೆ, ಇನ್ನೊಂದು ಸ್ವಲ್ಪ ಟ್ರಸ್ಟ್ ಇಂಪ್ರೂವ್ ಆಗುತ್ತೆ. ಬಟ್ ಯಾವಾಗ ಕೆಲವೊಂದು ಸೈಜಸ್ ಔಟ್ ಆಫ್ ಸ್ಟಾಕ್ ಅಂತ ತೋರಿಸುತ್ತೋ ಸೊ ಅವ್ರಿಗೆ ನಮ್ದು ಇದಾಗಲ್ಲ, ಅರ್ಥ ಆಗಲ್ಲ. ಮತ್ತು ಇನ್ನೂ ಒಂದೇನು ಅಂದರೆ ಗೈಸ್, ಇನ್ನೂ ಭರ್ಜರಿ ಸ್ಟಾಕು ರೀಸ್ಟಾಕ್ ಆಗ್ತಿದೆ, ಭರ್ಜರಿಯಾಗಿದೆ ಮಾತ್ರ. ಅದು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಅನ್ಬೋದು. ಸೊ ನೆಕ್ಸ್ಟ್ ಲೆವೆಲ್ ಸ್ಟಾಕ್ ಹಾಕ್ಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಅದನ್ನು ಒಟ್ಟಿಗೆ ಅಪ್ಲೋಡ್ ಮಾಡಿ ಸೊ ಇನ್ನು ಮೆಗಾ ಆಫರ್ ಜೊತೆ ಅಂದರೆ ಈ ಆಫರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಜೊತೆ ಬರಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಇದೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಆಲ್ಮೋಸ್ಟು ನೆಕ್ಸ್ಟ್ ಮಂತ್ ನಿಮಗೆ ಗೊತ್ತಿರುತ್ತೆ ಗೈಸ್, ನಾನೊಂದು ಸತಿ ಪ್ರಾಡಕ್ಟ್ ಆರ್ಡ್ರ್ ಕೊಟ್ಟ ಮೇಲೆ ನನಗೆ 60 days ಗಂಟೆ ಟೈಮ್ ಬೇಕು ನನಗೆ ಡೆಲಿವರಿ ಆಗಬೇಕು ಅಂದರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ. ಮತ್ತು ನಾನು ಯಾವುದೇ ಕಾರಣಕ್ಕೂ ಪ್ರಾಡಕ್ಟಲ್ಲಿ ಕ್ವಾಂಟಿಟಿಲಿ ಇದು ಯಾವುದೇ ರೀತಿ ನಾನು ಕಾಂಪ್ರಮೈಸ್ ಆಯ್ತಾ ಇಲ್ಲ. ಸೊ ಎಲ್ಲದರಲ್ಲೂ A1 ಇರಬೇಕು ನನ್ನ ಪ್ರಾಡಕ್ಟು ಅನ್ನೋದೊಂದು. ಸೊ ಪ್ರೈಸಲ್ಲೂ ಕೂಡ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಇಡ್ತಾ ಇರೋದೇ ಆಲ್ಮೋಸ್ಟು 30-35% ಅಷ್ಟೇ ಮಾರ್ಜಿನ್ನು. ಸೊ ಇದು ಆಲ್ಮೋಸ್ಟು ಬೇಗ ಸ್ಟಾಕ್ ಒಂದು ಸ್ವಲ್ಪ ಕ್ಲಿಯರ್ ಆದರೆ ನನಗೂ ರೊಟೇಷನ್ಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು, ಅಂದರೆ ಲಾಸ್ ಅಂತೂ ಮಾಡ್ಕೊತಾ ಇಲ್ಲ. ಸೊ ಬಟ್ ನನ್ನ ಕೈಗೆ ಏನು ಸಿಕ್ಕೈತೆ ಆ ಥರ ಕೊಡಬೇಕು ಅನ್ನೋದೊಂದು ಪ್ಲ್ಯಾನಿಂಗ್ ಇದೆ. ಮತ್ತು ಒಂದು ಸ್ವಲ್ಪ ಲಾಸ್ ಆದರೂ ಮೀನ್ಸ್ ಮುಂಚೆ ಒಂದು ಸ್ವಲ್ಪ ಪ್ರಾಫಿಟ್ಟು ಅದೆಲ್ಲ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಎಕ್ಸೆಟ್ರಾ ಅದೇನೇನು ಅಡಿಷ್ನಲ್ ಆಗಿ ಮ್ಯಾಥಮೆಟಿಕಲು, ಫಿಸಿಕ್ಕು, ಮ್ಯಾಥು ಎಲ್ಲ ಮಿಕ್ಸ್ ಆಗಿ ಒಂದು ಫಾರ್ಮುಲಾ ಹಾಕಿ ಸೊ ಅದರಿಂದ ನನಗೇನು ಲಾಸ್ ಆಗ್ತಿರೋ ಥರ ನೋಡ್ಕೊಳ್ಳೋ ಥರ ಅವಾಯ್ಡ್ ಆಗೋ ಥರ ಪ್ಲ್ಯಾನಿಂಗ್ ಮಾಡಿ ಸೊ ಬರ್ತೀನಿ ಗೈಸ್. ಅಪ್ ಟು ಆಲ್ಮೋಸ್ಟ್ ನನಗೆ ತುಂಬ ಪ್ಲ್ಯಾನಿಂಗ್ ನಡೀತಿದೆ 50% 60%ವರೆಗೂ ಆಫರ್ ಕೊಡಬೇಕು ಅಂತ. ಸೊ ಅದೇ ಇನ್ನು ಕ್ಯಾಲ್ಕುಲೇಷನ್ ನಡೀತಿದೆ. ಯಾಕಂದರೆ ಒಂದು ಬಟ್ಟೆ ಮೇಲೆ ಹಾಕೋ ಪರ್ಸೆಂಟೇಜ್ ಅಲ್ಲ. ಸೊ ಎಲ್ಲ ಬಟ್ಟೆ ಮೇಲೂ ಎಷ್ಟು ಪರ್ಸೆಂಟೇಜು ಎಲ್ಲಿವರೆಗೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಯಾವ ಬಟ್ಟೆ ಮೇಲೆ ಎಲ್ಲಿವರೆಗೂ ಪರ್ಸೆಂಟೇಜ್ ಕೊಡ್ಬೋದು, ಎಷ್ಟು ಪರ್ಸೆಂಟೇಜ್ವರೆಗೂ ಕೊಡ್ಬೋದು ಅನ್ನೋದೊಂದು ತುಂಬ ಪ್ಲ್ಯಾನಿಂಗ್ ನಡೀತಿದೆ, ತುಂಬ ರಿಸರ್ಚ್ ನಡೀತಿದೆ. ಸೊ ಎಲ್ಲ ಥರನೂ ಸ್ವಲ್ಪ ಓಡಾಟಗಳು ಜಾಸ್ತಿ ಆಗಿದೆ. ಸೊ ಈ ಮಂತ್ ನಾನು ಆಲ್ಮೋಸ್ಟ್ ಇದೇ ರೀತಿ ವ್ಲಾಗ್ ಬರುತ್ತೆ. ಸೊ ನೋಡೋಣ, ಆದಷ್ಟು ಬೇಗ ಚೇಂಜ್ ಮಾಡ್ಕೊತೀನಿ ವ್ಲಾಗಿಂಗ್ ಇದನ್ನು. ಸೊ ನಂದು ಏನು ಅಂದರೆ ಗೈಸ್, ನಾನು ಎಲ್ಲ ಓಡಾಡೋ ಕಡೆ ಎಲ್ಲ ಮಾಡ್ಬೋದು ವೀಡಿಯೋನ, ಬಟ್ ನಾನು ಅರ್ಜೆಂಟಲ್ಲೇ ಓಡಾಡೋದು. ಸೊ ಯಾವುದೇ ಕಾರಣಕ್ಕೂ ಆಗಲ್ಲ. ಮತ್ತು ನಾನು ಜಾಸ್ತಿ ಓಡಾಡೋದೇ 2 ವೀಲರಲ್ಲಿ ಗೈಸ್. ನಂದು ಏನಿದೆ, ನನ್ನ ಹತ್ರ ಇರೋದು ಮೊಪೆಡ್ ಅಂದರೆ ಎಂಟಾರ್ಕ್ ಇರೋದು. ಸೊ ಎಂಟಾರ್ಕಲ್ಲೇ ಓಡಾಡೋದು. ಕಾರು ಇದೆ ಒಂದು, ಬಟ್ ಬೇಗ ಕೆಲಸ ಮುಗಿಬೇಕು, ಬೇಗ ಕೆಲಸ ಆಗಬೇಕು ಅಂದರೆ ಆಲ್ಮೋಸ್ಟ್ ನಾನು ಓಡಾಡೋದು. ಸೊ ಅದರಲ್ಲೂ ಕೂಡ ನಾನು
ಇದು ಹಾಕೊಂಡು ಮೀನ್ಸ್ ಮೋಟೋ ವ್ಲಾಗಿಂಗ್ ಥರ ಸೆಟಪ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಸೊ ಅಲ್ಲೂ ಕೂಡ ಮಾತಾಡ್ಕೊಂಡು ಸ್ಪೀಡಾಗಿ ಓಡ್ಸೋಕ್ಕಾಗಲ್ಲ ಗಾಡಿನ. ಸೊ ನಿಮಗೂ ನೋಡೋಕೆ ಬೋರ್ ಹಿಡ್ದೋಗುತ್ತೆ, ಅದನ್ನು ಸ್ಲೋ ಹೊಡೆಸ್ಬೇಕು. ಅದೆಲ್ಲ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಓಕೆ ಫಸ್ಟು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಬಿಸ್ನೆಸ್ ಒಂದು ಸ್ವಲ್ಪ ಎದ್ದರೆ ಸೊ ಅದನ್ನು ಒಂದು ಸ್ವಲ್ಪ ಹ್ಯಾಂಡ್ ಓವರ್ ಬೇರೆಯವ್ರ ಕೈಲಿ ಮೀನ್ಸ್ ಅಪ್ಪ ಅಮ್ಮ ಅಥವಾ ಯಾರಾದರೂ ಫ್ರೆಂಡ್ಸು ಸಪೋರ್ಟ್ ಮಾಡ್ತಾರೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಅವ್ರಿಗೆ ಯಾರಿಗಾರ ಒಂದು ಸ್ವಲ್ಪ ನೋಡ್ಕೊ ಅಂತಂದರೆ ನೋಡ್ಕೊತಾ ಇರ್ತಾರೆ. ಲೈಕ್ ಅವಾಗ ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ವ್ಲಾಗಿಂಗ್ ಥರ ಮಾಡಿ ಒಂದು ಸ್ವಲ್ಪ ಅಪ್ಲೋಡ್ ಮಾಡ್ಬೋದು ಅನ್ನೋದೊಂದು ಪ್ಲ್ಯಾನಿಂಗ್ ಇದೆ. ಸೊ ಗೈಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್ ಇನ್ನೂ ತುಂಬ ಅಂದರೆ ತುಂಬ ಕಂಟೆಂಟ್ ಇದೆ ತಲೆಯಲ್ಲಿ. ಮೀನ್ಸ್ ಇವಾಗ ಫಾರ್ ಎಕ್ಸಾಂಪಲು ಡೆಲಿವರಿ ಬಾಯ್ಸಲ್ಲಿ ಇನ್ನೂ ತುಂಬ ಥರ ಕಂಟೆಂಟ್ಸ್ ಇದೆ. ಸೊ ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಮೋಟೋ ವ್ಲಾಗಿಂಗ್ ಥರನೇ ಮಾಡಬೇಕು ಅಂತ ಹೇಳ್ತಿದ್ದೆ ನಿಮ್ಗೆ ಮುಂಚೆ, ಇದನ್ನೇ ಡೆಲಿವರಿ ಇದನ್ನು. ಸೊ ಅದಕ್ಕೂ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕು, ನಿಯರ್ಲಿ 20 to 25K ಇನ್ವೆಸ್ಟ್ಮೆಂಟ್ ಬೇಕು. ಯಾಕಂದರೆ ಮೋಟೋ ವ್ಲಾಗಿಂಗ್ ಕ್ಯಾಮ್ರಾನೇ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಮೊಬೈಲ್ ಹಾಕೊಂಡು ಮಾಡ್ಬೋದು. ಸೊ ಮೊಬೈಲ್ನ ನಾನು ರಿಸ್ಕಲ್ಲಿ ಇಡೋಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಸೊ ಮೊಬೈಲ್ನ ರಿಸ್ಕಲ್ಲಿ ಇಟ್ಟರೆ ನಂದು ವ್ಲಾಗಿಂಗ್ಗೆ ಏನಾರ ಒಂಚೂರು ಎಫೆಕ್ಟ್ ಆಯಿತು ಅಂದರೆ ವ್ಲಾಗಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಮತ್ತು ನಿಮಗೆ ಗೊತ್ತಿರುತ್ತೆ ಮೊಬೈಲ್ ಹ್ಯಾಂಡ್ಲು ಮಾಡೋದು ಅಷ್ಟು ಈಸಿ ಅಲ್ಲ ಮೋಟೋ ವ್ಲಾಗಿಂಗಲ್ಲಿ. ಸೊ ತುಂಬ ಕಷ್ಟ ಇರುತ್ತೆ. ಮತ್ತು ಇದರಲ್ಲಿ ಸ್ಟೆಬಲೈಸೇಷನ್ ಒಂದು ಸ್ವಲ್ಪ ಕಡಿಮೆ ಇದೆ ಗೈಸ್, ಮೋಟೋ ವ್ಲಾಗಿಂಗ್ ಕ್ಯಾಮ್ರಾಕ್ಕಿಂತ ಇದು ನಾರ್ಮಲ್ ಮೊಬೈಲಲ್ಲಿ ಸ್ಟೆಬಲೈಸೇಷನ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಗಾಡಿ ಒಂದು ಸ್ವಲ್ಪ ಶೇಕ್ ಆಗೋದ್ರಿಂದ ನಿಮಗೂ ಶೇಕ್ ಆಗೋದೇ ಕಾಣಿಸುತ್ತೆ ವೀಡಿಯೋದಲ್ಲಿ. ಸೊ ಅದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಒಂದು ಸ್ವಲ್ಪ ಆಗಲಿ ಗೈಸ್, ಎಲ್ಲ ಒಂದು ಸ್ವಲ್ಪ ಅರ್ನಿಂಗ್ಸ್ ಎಲ್ಲ ಆಗಲಿ, ಬಿಸ್ನೆಸ್ ಒಂದು ಸ್ವಲ್ಪ ಗ್ರೋತ್ ಆಗಲಿ, ನಿಮ್ಮ ಸಪೋರ್ಟು ನೀಡಿ. ಸೊ ಬಿಸ್ನೆಸ್ ಒಂದು ಸ್ವಲ್ಪ ಗ್ರೋತ್ ಆಯ್ತಿದ್ದಂಗೆ ನಾನು ನೆಕ್ಸ್ಟ್ ಲೆವೆಲ್ ಕಂಟೆಂಟಲ್ಲಿ ನಾನು ತಲೆಯಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ನಿಮ್ಮ ಮುಂದೆ ಬಂದೇ ಬರ್ತೀನಿ, ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಇದನ್ನು ನಾನು ಆಲ್ಮೋಸ್ಟ್ ಗೈಸ್ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಫೆಬ್ರವರಿ ಮಂತೂ ನಾನ್ ಸ್ಟಾಪ್ ವ್ಲಾಗ್ಸ್ ಹಾಕಬೇಕು. ಸೊ ಫೆಬ್ರವರಿ ಮುಗಿದು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಈ ವರ್ಷ ಕಂಟಿನ್ಯೂಸ್ ಆಗಿ 365 ಡೇಸ್ 365 ವ್ಲಾಗ್ಸ್ ಅಪ್ಲೋಡ್ ಆಗಲೇಬೇಕು ಅನ್ನೋದೊಂದು ಹಠ ತೊಟ್ಬಿಟ್ಟಿದ್ದೀನಿ. ಸೊ 1 ಮಂತ್ ಕಂಪ್ಲೀಟ್ ಆಗಿತ್ತು. ಸೊ ಮುಂಚೆ ನಾನು ಯಾವುದೇ ವ್ಲಾಗಲ್ಲಿ ಹೇಳಿರಲಿಲ್ಲ, ನಾನು 1 ಮಂತ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮಾಡೇ ಮಾಡ್ತೀನಿ ಅಂತ ನಾನು ಯಾವುದೇ ವ್ಲಾಗಲ್ಲಿ ಹೇಳಿರಲಿಲ್ಲ. ಸೊ ಮೊನ್ನೆ ವೀಡಿಯೋದಲ್ಲಿ ಏನೋ ಹೇಳಿದ್ದೀನಿ. ಸೊ ಈ ಥರದ್ದೊಂದು ಚಾಲೆಂಜ್ ಅಂದ್ಕೊಂಡಿದ್ದೆ ಗೈಸ್, ಎಲ್ಲೋ ಅನೌನ್ಸ್ ಮಾಡಿರಲಿಲ್ಲ. ಸೊ 30 ಡೇಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ 31 ಡೇಸ್ ಕಂಪ್ಲೀಟ್ ಆಗಿ ಜಾನ್ವರಿ ಮಂತ್ ಕಂಪ್ಲೀಟ್ ವ್ಲಾಗ್ಸ್ ಅಪ್ಲೋಡ್ ಆಗಿದೆ ಅಂತ. ಸೊ ಗೈಸ್ ಇವಾಗ ಹೇಳ್ತಾ ಇದ್ದೀನಿ, 365 ಡೇಸು ವ್ಲಾಗ್ಸ್ ಬಂದೇ ಬರುತ್ತೆ. ಇದೆಲ್ಲ ಆಲ್ಮೋಸ್ಟ್ 100% ಗ್ಯಾರಂಟಿ. ಇಫ್ ಇನ್ ಕೇಸ್ ಏನಾದರೂ ನನಗೆ ಎಮರ್ಜೆನ್ಸಿ ಅಥವಾ ಊರಿಗೆ ಹೋದೆ ಅಥವಾ ಏನೋ ಒಂದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ 365 ಡೇಸಲ್ಲಿ ಗೈಸ್ 360 ಡೇಸ್ ಕನ್ಫರ್ಮೇಷನ್ ನಾನೇ 100% ಗ್ಯಾರಂಟಿ ಕೊಡ್ತೀನಿ. 360 ಡೇಸ್ ವ್ಲಾಗ್ ಅಪ್ಲೋಡ್ ಆಗೇ ಆಗುತ್ತೆ. ಇದು 100% ಚಾಲೆಂಜು. ಸೊ ನಾನೇ ಚಾಲೆಂಜ್ ಹಾಕೊಂಡಿದ್ದೀನಿ. ನೋಡೋಣ ಗೈಸ್ ಇದೇನಾಗುತ್ತೆ ಅಂತ. 1 ಇಯರ್ ಕಂಪ್ಲೀಟು ವ್ಲಾಗು ನೋಡೇ ಬಿಡೋಣ, ಒಂದು ಚಾಲೆಂಜ್ ತಗೊಂಡೇ ಬಿಡೋಣ. ಆಗೋಗ್ಲಿ ಗೈಸ್ ಇದು ಒಂದು. ಸೊ ಗೈಸ್ ಇನ್ನು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಲೆವೆಲ್ ಕಂಟೆಂಟ್ ಜೊತೆ ನಾನು ಬಂದೇ ಬರ್ತೀನಿ. ಇದು ಯಾವುದೇ ರೀತಿ ಮಿಸ್ ಆಗೋಲ್ಲ. ಸೊ ನನಗೊಂದು ಸ್ವಲ್ಪ ಟೈಮ್ ಬೇಕು, ಸ್ವಲ್ಪ ಟೈಮ್ ಕೊಡಿ. ಸೊ ಈ ಮಂತ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹಠ ತೊಟ್ಟು ನಿಂತ್ಬಿಟ್ಟಿದ್ದೀನಿ. ಸೊ ನೋಡೋಣ ಅದರಲ್ಲೂ ಏನಾರು ಕಂಟೆಂಟ್ ವೀಡಿಯೋ ಮಾಡ್ಬೋದು ಅಂದರೆ ಬರುತ್ತೆ. ಸೊ ಅದನ್ನು ಕೂಡ ಮಾಡೋಣ. ಮತ್ತು ಇನ್ನು ನಾನು VPPI ಫ್ಯಾಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಪಟಾಪಟ್ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಅಲ್ಲೂ ಆ್ಯಕ್ಟಿವ್ ಆಗಿರ್ತೀನಿ. ಸೊ ಎಲ್ಲ ಬಟ್ಟೆನೂ ಎಕ್ಸ್ಪ್ಲೇನ್ ಮಾಡೋದು, ಎಲ್ಲ ಬಟ್ಟೆನೂ ಯಾವ ರೀತಿ ಯಾವ ಪ್ರೈಸು ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದೊಂದು ಫಿಕ್ಸ್ ಆಗಿದೆ ತಲೆ ಟಾರ್ಗೆಟು. ಸೊ ಅದರಲ್ಲೂ ಬಂದೇ ಬರ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಅದ್ರಲ್ಲಿ ಪಟಾಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಕಡೆಯಿಂದ ಇನ್ನೊಂದು ಚಾಲೆಂಜು. ಯಾವ ಬಿಸ್ನೆಸ್ನೂ ಕೂಡ ಆ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ಎಲ್ಲ ಕೂಡ ಒಂದು ಸ್ವಲ್ಪ ಎತ್ತಬೇಕು. ಸೊ ಬಿಸ್ನೆಸ್ ಕೂಡ 100% ಎತ್ತಬೇಕು. ಸೊ ಇವಾಗ ಎದ್ದಿದೆ ಗೈಸ್, ಎದ್ದಿಲ್ಲ ಅಂತ ನಾನು ಹೇಳ್ತಿಲ್ಲ. ಸೊ ನನಗೆ ಸಾಲ್ತಿಲ್ಲ, ನನ್ನ ಟಾರ್ಗೆಟ್ ಇರೋದೆಲ್ಲೋ ಬೇರೆ ಲೆವೆಲ್ ಬೇರೆ ರೇಂಜಲ್ಲಿದೆ. ಸೊ ಯಾಕೆ ಅಂದರೆ ಓನ್ ಬ್ರ್ಯಾಂಡಿಂಗ್ ಓನ್ ಲೇಬಲಿಂಗ್ ಯಾರೂ ಅಷ್ಟು ಈಸಿಯಾಗಿ ರಿಸ್ಕ್ ತಗೊಳ್ಳಲ್ಲ. ಸೊ ಆ ರಿಸ್ಕ್ನ ನಾನು ತಗೊಬಿಟ್ಟಿದ್ದೀನಿ. ಸೊ ಈ ರಿಸ್ಕಲ್ಲಿ ನಾನು ಹೆಂಗಾದರೂ ಮಾಡಿ ಬೆಳಿಬೇಕು. ಸೊ ಇನ್ನೂ ನನ್ನ ಟಾರ್ಗೆಟ್ ಸಾಲ್ತಾ ಇಲ್ಲ. ಸೊ ಬರ್ತೀನಿ ಗೈಸ್. ಸೊ ಇದರಲ್ಲೂ ಮಸ್ತ್ ವ್ಲಾಗಲ್ಲಿ ಬರ್ತೀನಿ. ಸೊ ಆ ಚಾನಲಲ್ಲೂ ಇನ್ನು ಮುಂದೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತೀನಿ. ಸೊ ಗೈಸ್ ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್ ಅಸ್. ಸೊ ಲವ್ ಯು, ಟೇಕ್ ಕೇರ್, ಬಾಯ್.